ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಇಬ್ಬರು ಅಕ್ಕಂದಿರು ಮತ್ತು ಅವ್ರ ಮಕ್ಕಳು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ, ಅಂದರೆ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕಬ್ಬನ್ ಪಾರ್ಕಿಗೆ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗಷ್ಟೇ ಬಂದಿದ್ದಾರೆ. ಬೆಳಗ್ಗೆ ವ್ಲಾಗ್ ಮಾಡಿಲ್ಲ. ನಾವು ಚಿಕ್ಕಮಂಗ್ಳೂರಿಂದ ಹೋಗಿ ಬಂದ ಒಂದು 2 ಡೇಸ್ ನಂತರದ ವ್ಲಾಗ್ ಆಗಿರುತ್ತೆ ಇದು. ಸೊ ನಾವು ಎಲ್ಲರೂ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅವರು ಮಾರ್ನಿಂಗ್ ಬೇಗನೆ ಬಂದಿದ್ದಾರೆ, ಒಂದು 6 o'clock ಹಂಗೆ ಮನೆಗೆ ರೀಚ್ ಆಗಿದ್ದಾರೆ. ಅವರಿಗೆ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ದೆ ನಾನು, ಇವತ್ತು ಹೋಗೋಣ ಅಂತ. ಅವರು ಬರೋ 4 ದಿನ ಇರೋದು. ಸೊ ಹಾಗಾಗಿ ಪ್ರತಿದಿನವೂ ಎಲ್ಲಿಗಾದರೂ ಹೋಗಲೇಬೇಕು ಅಂತ ಅನ್ನೋ ರೀತಿಲಿ ಆಗಿದೆ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ರಜಾ ಇತ್ತು ಅಂತ ಹೇಳಿ ಬಂದಿದ್ದರು. ಹಾಗಾಗಿ ನಾವು ಇಲ್ಲಿ ಇದು ಮಕ್ಕಳಿಗೆ ಆಟಾಡೋದು ಇರುತ್ತಲ್ಲ, ಅಲ್ಲಿಗೆ ಬಂದ್ವಿ ನಾವು. ಪಾರ್ಕ್ ನಾವು ಜಾಸ್ತಿ ಏನು ಸುತ್ತಾಡಿಲ್ಲ, ಯಾಕಂತಂದರೆ ಮಕ್ಕಳೆಲ್ಲ ಇದ್ದಾಗ ಪಾರ್ಕ್ ಜಾಸ್ತಿ ಸುತ್ತಾಡೋಕ್ಕಾಗಲ್ಲ. ಇದರಲ್ಲೆಲ್ಲ ಕೂತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಆಯಿತಾ. ಯಾಕಂದರೆ ಅವರಿಗೆ ಇದೆಲ್ಲ ಜಾತ್ರೆ ಟೈಮಲ್ಲಿ ಮಾತ್ರ ಅಲ್ಲ ಸಿಗೋದು ಊರಲ್ಲೆಲ್ಲ. ಹಾಗಾಗಿ ಇಲ್ಲಿ ಬಂದಾಗ ಈ ಥರ ಎಲ್ಲ ಹೋಗೋಕ್ಕಾಗುತ್ತೆ ಅಂತ. ಆ್ಯಕ್ಚುಲಿ ಏನಂತಂದರೆ ನಾವು ಈ ಸಲನೇ ಬಂದಾಗ ಎಲ್ಲ ಕಡೆನೂ ಸುತ್ತಾಡಿದ್ದು. ಇಲ್ಲಾಂದರೆ ಪ್ರತಿ ಸಲನೂ ಬಂದಾಗ ಒಂದು ದಿನ ಅಷ್ಟೇ ಇರೋದು, ಒಂದು ದಿನದಲ್ಲಿ ಎಲ್ಲಿ ಸುತ್ತಾಡೋಕ್ಕಾಗುತ್ತೆ ಅಂತ. ನಾವು ಹೋಗಿದ್ದವತ್ತಂತೂ ತುಂಬ ರಶ್ ಇತ್ತು ಕಬ್ಬನ್ ಪಾರ್ಕಲ್ಲಿ. ಅದು ಬೇರೆ ಹಾಲಿಡೇಸ್ ಆಗಿತ್ತಲ್ಲ, ಹಾಗಾಗಿ ತುಂಬ ರಶ್ ಇತ್ತು. ಇಲ್ಲೆಲ್ಲ ಆಟ ಆಡ್ಕೊಂಡು ಹೋಗುವಷ್ಟರಲ್ಲಿ ಮಕ್ಕಳ ಪಾರ್ಕು ಕ್ಲೋಸ್ ಆಗಿತ್ತು. ಇಲ್ಲಾಂತಿದ್ರೆ ಮಕ್ಕಳ ಪಾರ್ಕಿಗೆ ಹೋಗ್ಬೋದಿತ್ತು. ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಮಕ್ಕಳ ಪಾರ್ಕಿಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಮತ್ತೆ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ ಮತ್ತೆ ವಾಪಸ್. ಊರಿಂದ ಮಕ್ಕಳೆಲ್ಲ ಬಂದಿದ್ದಾಗ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಕಬ್ಬನ್ ಪಾರ್ಕಿಗೆ ಹೋಗ್ಬೋದು. ತುಂಬ ಆಪ್ಷನ್ಸ್ ಇರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ. ಸೊ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಈವ್ನಿಂಗ್ ಟೈಮ್, ಒಂದು 4 o'clock ಮೇಲೆ ಹೊರಟಿದ್ದಾಗಿತ್ತು. ಹಾಗಾಗಿ ನಮಗೆ ಅಷ್ಟೊಂದು ಆಟ ಆಡೋಕ್ಕಾಗಲಿಲ್ಲ. ಬಟ್ ನಿಮಗೆ ಡೇ ಟೈಮ್ ಫ್ರೀ ಇದ್ದವರು ಡೇ ಟೈಮಲ್ಲೇ ಹೋಗ್ಬೋದು. ಬಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೇನು. ಮಗಳು ಸುಮ್ಮನೆ ನೋಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂಥರ ಹೊಸದು ಅಂತ ಅನ್ನಿಸ್ತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಬರೋರು ಹೋಗೋರ್ನೆಲ್ಲ ನೋಡ್ತಾ ಇದ್ಲು. ಇಲ್ಲಿ ಆಟಾಡೋಕ್ಕೆ ಹೋಗಬೇಕು ಅಂತಂದರೆ ಸಪ್ರೇಟಾಗಿ ಟಿಕೆಟ್ ಇದೆ. ಹಾಗೆ ನಾವು ಹೋಗಿದ್ದವತ್ತು ಟ್ರೈನ್ ಇರಲಿಲ್ಲ ಆಯಿತು, ಅದೇನೋ ರಿಪೇರಿ ಮೇಂಟೆನೆನ್ಸ್ ವರ್ಕಲ್ಲಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವ್ರನ್ನ ಇಲ್ಲಿಗೆ ಕರ್ಕೊಂಡು ಹೋದ್ವಿ ನಾವೆಲ್ಲ. ಮೊದಲು ಕೂತ್ಕೊಂಡ ಇದಕ್ಕಿಂತಲೂ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಇದು ಏನೋ ಒಂಥರ ಹೊಟ್ಟೆ ಎಲ್ಲ ತಳ್ಮಳಿಸಲ್ಲ, ಏನೋ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಾಯಿದ್ರು.
ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹೊರಡೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದ್ವಿ. ನಾವು ಅಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿ ಅದಾದಮೇಲೆ ನಾವು ಇನ್ನೂ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕಿಂದ ಹೊರಗಡೆ ಬಂದ್ವಿ. ಎಷ್ಟು 6 o'clockಗೆ ಹಾಗೆ ಅದು ಕ್ಲೋಸು ಆಗುತ್ತೆ ಅನಿಸುತ್ತೆ ಪಾರ್ಕ್. ಹಾಗಾಗಿ ನಾವು ಬೇಗನೆ ಬಂದ್ವಿ ಹೊರಗಡೆ. ಇನ್ನು ಲೇಟ್ ಆದರೆ ಕಷ್ಟ ಆಗುತ್ತೆ ಮತ್ತು ಉಪವಾಸ ಅಂತ ಮಕ್ಕಳೆಲ್ಲ ಇರೋದ್ರಿಂದ ಮತ್ತು ಮನೆಗೆ ಬಂದು ಏನಾದರೂ ಅಡುಗೆ ಆದರೂ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಹೊರಗಡೆ ಕುದುರೆ ಬೇರೆ ಇತ್ತು, ಹಾಗೆ ಅದನ್ನ ನೋಡ್ತಾ ಇದ್ವಿ. ಹಾರ್ಸ್ ರೈಡ್ ಮಾಡೋರು ಮಾಡ್ಬೋದಿತ್ತು, ಬಟ್ ನಮಗೆ ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ. ನಮಗೆ ಭಯ ಜಾಸ್ತಿ ಆಗ್ತಿತ್ತು. ನಮಗೆ ಯಾರೋ ಒಬ್ಬರು ಹೇಳಿದ್ರು ಲೈಟಿಂಗ್ಸ್ ಹಾಕ್ತಾರೆ ಇಲ್ಲಿ ವಿಧಾನಸೌಧ ಹತ್ರ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, ವಿಧಾನಸೌಧ ತನಕ ನಡ್ಕೊಂಡು ಬಂದಿದ್ವಿ. ನೋಡಿದ್ರೆ ಲೈಟಿಂಗ್ಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬಂದಿದ್ದು ಅಂತ ಅನ್ನಿಸ್ತು. ಯಪ್ಪ ಯಾರಪ್ಪ ಇದರಲ್ಲಿ ಇಷ್ಟೊಂದು ನಡೀತಾರೆ ಅಂತ ಅನಿಸ್ಬಿಟ್ಟು ನಾವು ಅವತ್ತು ನಡ್ಕೊಂಡೇ ಹೋಗಿದ್ದು ಮಕ್ಕಳು ನಾವೆಲ್ಲ ಸೇರಿಕೊಂಡು. ಸೊ ನಮಗೊಂಥರ ಬೇಜಾರು ಅನ್ನಿಸ್ತು ಮಾತ್ರ ನನಗವತ್ತು. ನಿಮಗೆ ಯಾರಿಗಾದರೂ ವಿಧಾನಸೌಧದಲ್ಲಿ ಲೈಟಿಂಗ್ಸ್ ಎಷ್ಟು ಗಂಟೆ ಹಾಕ್ತಾರೆ ಅಥವಾ ಯಾವ ದಿನ ಏನಾದರೂ ಟೈಮಿಂಗ್ಸ್ ಇದೆಯಾ ಅಂತ ಏನಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ, ಯಾರಾದರೂ ಕಮೆಂಟ್ ಮಾಡಿ ಆಯಿತಾ. ನಾವಂತೂ ನಡೆದು ಸಾಕಾಗಿ ಹೋಗಿತ್ತವತ್ತು. ನಾವು ಕಬ್ಬನ್ ಪಾರ್ಕಲ್ಲೆಲ್ಲ ಸುತ್ತಾಟ ಮುಗಿಸಿ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ನಾನು ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ, ಯಾಕಂತಂದರೆ ನನಗೆ ಆಲ್ರೆಡಿ ಸುಸ್ತಾಗಿತ್ತು. ಹಾಗಾಗಿ ನಾನೇನು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.